ಈ ಜನುಮವೇ ಸ್ಪೆಷಲ್ಲು ಟೀಸರ್ ತರನಾ ಬನ್ನಿ ಸಂಡೇ ಸ್ಪೆಷಲ್ ಕಬಾಬ್ ಈ ಕಡೆ ರೆಡಿ ಆಗಿದೆ. ನೋಡೋಣ ಮತ್ತೆ ಸಮಾಚಾರ. ಸಂಡೇ ನಾನ್ ವೆಜ್ ಬೇಕೇ ಬೇಕು. ಆ್ಯಕ್ಚುಲಿ ನೆನ್ನೆ ಮನೆ ಎಲ್ಲ ನೆಂಟರು ಹೆವಿ ಇದ್ದರು, ಹೆವಿ ನಾನ್ ವೆಜ್ಜೇ. ಸೊ ಅದಕ್ಕೆ ಇವತ್ತು ಬೇಡ ಅಂದ್ರೆ ಲೈಟಾಗಿ ಏನಾದ್ರು ಮಾಡಬೇಕು ಅಂದ್ಬಿಟ್ಟು ನಮ್ಮಮ್ಮ ನಾನ್ ವೆಜ್ಗೆ ಸ್ವಲ್ಪ ಚಿಕನ್ ತಂದಿದೆ. ಬರೀ ಏನು ಮಾಡ್ತಾರೆ ಅಂತ ಕೇಳ್ಕೊಂಡು ನೋಡೋಣ. ಮೊಟ್ಟೆ, ಚಿಕನ್ನು, ಒಂದು ಕೇಳೋಣಲ್ಲ ಐತೆ. ಏನು ಮಾಡಕಮ್ಮ ಚಿಕನ್ನು? ಮೊಟ್ಟೆ ಅಷ್ಟೊಂದು ಮೊಟ್ಟೆಗಳು. ಸೊ ಇವತ್ತು ಸ್ಪೆಷಲ್ಲು ಮೊಟ್ಟೆ ಸಾಂಬಾರು ಕಬಾಬ್. ಭಾನುವಾರ ಅಲ್ವಾ? ಸೊ ಆ್ಯಕ್ಚುಲಿ ನೆನ್ನೆನೇ ನಮ್ಮ ಅಣ್ಣ ಗೀಸರ್ ಬುಕ್ ಮಾಡಿದ್ರು, ಇನ್ನೂ ಬಂದಿರಲಿಲ್ಲ. ಇವತ್ತು ಬರ್ಬೋದು ಅಂತ ಹೇಳೋರೆ. ಬಂದರೆ ಫಿಟ್ ಮಾಡಿಸ್ಬೇಕು, ಅದಕ್ಕೆ ಮನೆದವಿದ್ದೀನಿ, ಇಲ್ಲಾಂದರೆ ಆಟೋ ಹೋಗ್ಬಿಡ್ತಿದ್ದೆ. ನೋಡೋಣ. ಒಟ್ಟಿನಲ್ಲಿ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಬರಬೇಕಿತ್ತು ಗೀಸರು, ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ದೆ ನಮ್ಮ ಅಣ್ಣಂಗೆ, ಇನ್ನೊಂದು ಅರ್ಧ ಗಂಟೆ 1 ಅವರಲ್ಲಿ ಬರುತ್ತೆ ನೋಡು ಅಂತ ಅಂದವ್ರೆ. ನೋಡೋಣ. ಗೀಸರ್ ಯಾಕಿನ್ನ ಬರಲಿಲ್ಲ ಅಂದ್ಕೊಂಡೆ. ನೋಡಿದ್ರೆ ಅದು ನಮ್ಮ ಅಣ್ಣನ ಅಂಗಡಿ ತಗೋಗೈತೆ. ಸೊ ನಮ್ಮಮ್ಮ ಬೇರೆ ಅದೇನೋ ರುಬ್ಸ್ಕೊಬರ ಕೇಳೋರೆ, ಹಂಗೆ ದೋಸೆಗೆ ಹೇಳ್ತಕ್ಕ ಮಮ್ಮಿ ಅದು. ಓಹೋ, ಹಳೆ ಗೊಜ್ಜು ತಂಗ್ಲನ್ನ ಈ ಚಿತ್ರನ್ನ ನೂತನ ಏನಕ್ಕೆ ಅಂತ ಹೇಳ್ಬೇಕು? ದೋಸೆಗೆ ಇಡ್ಲಿಗ? ಓಕೆ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಬೈಕು ಹಾಫ್ ದುಡ್ಡು ಕಟ್ಟೋದಿದೆ, ಇನ್ನು ಎಷ್ಟು ದಿನ ಇದೆ ಕಟ್ಟಿಲ್ಲ, ಕಟ್ಕೊಬಿಡ್ರಿ. ಹಾಫ್ ಅಮೌಂಟ್ ಕಟ್ಟಿ ಕ್ಲಿಯರ್ ಮಾಡೋದೈತಿ. ಇನ್ನು ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳೋರು ಇದ್ರೆ ಕ್ಲಿಯರ್ ಮಾಡ್ಕೊಬಿಡ್ರಿ. ಬರ್ತೀವಿ. ಸೊ ಮಿಲ್ ಹತ್ರ ಇಟ್ಟಾಯ್ತು ಅಕ್ಕಿನ. ಮಿಲ್ಗೆ ಅಕ್ಕಿರ ಕೇಳಿದ್ದೀನಿ, ಹೆವಿ ಜನ ಬೇರೆ ಇದ್ರು, 7 ಗಂಟೆಗೆ ಬರೋಕ್ಕೆ ಹೇಳೋರೆ. ಆ ಗ್ಯಾಪಲ್ಲಿ ನಾವು ಹೋಗಿ ಇವಾಗ ಗೀಸರ್ ತರನಾ ಬನ್ನಿ. ತಗೋಬೇಕಿತ್ತು, ಅಂಗಡಿಲೇ ಇತ್ತು. ಮೈಕ್ ತಗೊಂಡೆ. ಏನಾದ್ರು ಲೈಟಿಂಗ್ಸು, ಆಟೋಗೆ ಸ್ಪೀಕರ್ ಫಿಟ್ಟಿಂಗು ಏನಾದ್ರು ಮಾಡಿಸ್ಬೇಕು ಅಂದರೆ ರಾಜಗೋಪಾಲ್ ನಗರ ವಿನಾಯಕ ಎಕ್ಸ್ಪರ್ಟ್ ಫಿಟ್ಟಿಂಗ್ಸ್ ಅಂದ್ಬಿಟ್ಟು ನಮ್ಮ ಅಣ್ಣವ್ರದೇನೆ. ಏನಾದ್ರು ಇದ್ದರೆ ಬನ್ನಿರಿ, ಮಾಡಿಸ್ಕೊಳ್ರಿ. ರಾಜಗೋಪಾಲ್ ನಗರ ಆಂಜನೇಯ ಸ್ವಾಮಿ ಟೆಂಪಲ್ ಆಪೋಸಿಟ್ ಇರೋದು. ನೋಡ್ರಿ, ಗೂಗಲಲ್ಲಿ ವಿನಾಯಕ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಹಾಕಿದ್ರೆ ಎಲೆಕ್ಟ್ರಿಕಲ್ಸ್ ಅಂತ ಹಾಕಿದ್ರೆ ಬರುತ್ತೆ. ಲೊಕೇಶನ್ ಹಾಕೊಂಡು ಬರ್ರಿ. ಈಗ ಗೀಸರ್ ಫಿಟ್ ಮಾಡ್ಸೋಣ. ನಾನು ಡಿಯೋ ಬೈಕ್ ತೊಗೊಂಡೋಗಿದ್ದೆ, ಆದರೆ ಇದು ಡಿಯೋ ಬೈಕಲ್ಲಿ ಥರ ಇರಲಿಲ್ಲ. ಅದಕ್ಕೆ ನಮ್ಮ ಅಣ್ಣನ ಆಟೋನ ಇಸ್ಕೊಂಡು ತಂದೆ. ಎಲ್ಲ ಸ್ಟಿಕ್ಕರೆಲ್ಲ ತೆಗೆದು ಓಪನ್ ಮಾಡ್ದೋ, ಆದರೂ ಅದು ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು, ಎತ್ತೋದಕ್ಕೆ ಆಯ್ತಿರಲಿಲ್ಲ. ಸೊ ಹಂಗೋ ಮಾಡಿ ಎಲ್ಲ ಎತ್ತಿದೋ. ನೋಡ್ರಿ, ಫುಲ್ಲು ಎತ್ತದ ಈ ಥರ ಇತ್ತು. 25 ಲೀಟ್ರದ್ದು ಇದು. ಸೊ ಇವಾಗ ಫಿಟ್ ಮಾಡಿಸ್ಬೇಕು. ಎಲ್ಲ ಫಿಟ್ ಆದಮೇಲೆ ತೋರಿಸ್ತೀನಿ ರೀ, ವಿಡಿಯೋ ಕ್ಲಿಪ್ ಹಾಕ್ತೀನಿ. ಇದು ಸಜ್ಜೆ ಮೇಲಿಂದ ಬಂದು ಕಲೆಕ್ಷನ್ ಇಲ್ಲಿ ಆಫ್ ಆನು, ಇಲ್ಲಿ ನೀರು ಬರುತ್ತೆ ಡೈರೆಕ್ಟ್ ಬಿಸಿನೀರು. ಇದು ಬಿಸಿನೀರಿನಲ್ಲಿ ಕೊಳಾಯಿ. ಸೊ ಇದನ್ನು ಫಿಟ್ ಮಾಡೋದಕ್ಕೋಸ್ಕರ ಮೇಲಿದ್ದ ಐಟಮ್ ಎಲ್ಲ ಕೆಳಗಡೆ ಇಟ್ಟೈತೆ. ಅದರಲ್ಲಿ ಒಂದು ತೋರಿಸ್ತೀನಿ ಬನ್ನಿ. ಸ್ವಿಗ್ಗಿ ಬ್ಯಾಗು ನಾವು
ಪಿ ಯು ಆದಮೇಲೆ ಡಿಗ್ರಿಗೆ ಬಂದಾಗ ಸ್ವಿಗ್ಗಿ ಮಾಡ್ತಾಯಿದ್ದೆ. ಆವಾಗ ನನ್ನ ಖರ್ಚಿಗೆಲ್ಲ ಸ್ವಿಗ್ಗಿ, ಅಮೆಝಾನು, ಝೊಮ್ಯಾಟೊ, ಡೆಲಿವರಿ ಎಲ್ಲ ಕೆಲಸ ಮಾಡ್ಕೊಂಡೇ ಬಂದಿದ್ದು ನಾವು. ಸೊ ಗೀಸರ್ ಫಿಟ್ಟಿಂಗ್ ಎಲ್ಲ ಮುಗೀತು. ಈಗ ಮೊದಲೇ ಹೇಳ್ದಂಗೆ ಮೊಟ್ಟೆ ಸಾಂಬಾರು, ಚಿಕನ್ ಕಬಾಬ್ ನಮ್ಮಮ್ಮ ಏನು ಮಾಡೈತೆ ನೋಡ್ತೀನಿ ರೀ, ಬನ್ನಿ. ಬಿಸಿ ಬಿಸಿ ಕಬಾಬ್ ರೆಡಿ ಆಗ್ತಾಯಿದೆ. ಅದು ನಮ್ಮಮ್ಮ ಏನೋ ಅಫಿಷಿಯಲಾಗಿ ಸ್ಪೂನಲ್ಲೆಲ್ಲ ಆಗ್ತಾಯಿದೆ. ನನಗೆ ಒಂಥರ ಹಾಕಿದಾಗ ಇನ್ನೇನು ಆಲ್ರೆಡಿ ಮೊಟ್ಟೆ ಸಾಂಬಾರು ರೆಡಿ ಆಗಿದೆ. ಆಮೇಲೆ ಒಂದು ಕ್ಲಿಪ್ ಹಾಕ್ತೀನಿ, ವೆಯ್ಟ್. ಸಂಡೇ ಸ್ಪೆಷಲ್ ಕಬಾಬ್ ಈ ಕಡೆ ರೆಡಿ ಆಗಿದೆ, ಈ ಕಡೆ ಇನ್ನೂ ಬೇಯ್ತಾ ಇದೆ. ಈ ಜನುಮವೇ ಆಹಾ ದೊರಕಿದೆ ರುಚಿ ಸವಿಯಲು. ಆಹಾ. ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದೆ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋ ಒಂದಿಗೆ ನಿಮಗೆ ಸಿಗ್ತೀನಿ. ಅಷ್ಟವರೆಗೂ ಫಾಲೋ ಮಾಡಿ ಮೈ ಚಾನಲ್ ಫ್ಲ್ಯಾಟ್ ನಂಬರ್ 143. ಇದು ಮನೆ ಅಲ್ಲ, ಮನೋರಂಜನೆ.